ಸೊ ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಕಾರಣ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗಿರೋದು ಮೂಡಾ ವಿಚಾರ. ಸೊ ಇಡಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಾಗರಾಜ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೈಸೂರಿನಿಂದ ವಿನೋದ್ ಇದ್ದಾರೆ. ಕಾರಣ ಸ್ನೇಹಮಯಿ ಕೃಷ್ಣ ಅವರು ವಿಚಾರಣೆಗೆ ಹಾಜರಾದ್ರು. ಈಗ ಸ್ಥಳ ಮಹಜರಿಗೆ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಮತ್ತೊಂದು ಕಡೆ ಈ ಪಾಕ್ ಪ್ರಜೆಯನ್ನ ಕೂಡ ಅರೆಸ್ಟ್ ಮಾಡಲಾಯ್ತಲ್ಲ ನಿನ್ನೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಮಾದೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್. ನಿಮ್ಮ ಸುದ್ದಿಗಳು ಬಂದಾಗ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ, ಮಾಹಿತಿನ ಪಡೆದುಕೊಳ್ತೀವಿ. ಮೊದಲ ಸುದ್ದಿಯತ್ತ ಗಮನ ಕೊಡೋಣ. ಸಿಎಂ ಇಮೇಜ್ಗೆ ಡ್ಯಾಮೇಜ್ ಆಯ್ತಾ ಮೂಡಾ ಕೇಸ್ ಅನ್ನೋದು ಪ್ರಶ್ನೆ. 14 ಸೈಟ್ ವಾಪಸ್ ಕೊಟ್ಟು ಬಂಧನದಿಂದ ಪಾರಾಗ್ಬಿಟ್ರ ಸಿಎಂ. 14 ಸೈಟ್ ಪಡೆದಿದ್ರಿಂದ ರಾಜಕೀಯದಲ್ಲಿ ಭಾರಿ ಚರ್ಚೆಯನ್ನ ಹುಟ್ಟುಹಾಕ್ತು ಈ ಬೆಳವಣಿಗೆ. 14 ಸೈಟ್ಗಳನ್ನ ವಾಪಸ್ ನೀಡಿದ್ರು ಸಿಎಂ ಪತ್ನಿ ಪಾರ್ವತಿ. ಪತಿ ಮೇಲೆ ಬಂದ ಕಳಂಕದಿಂದ ಬಿಡಿಸಿಕೊಳ್ಳುವಂತಹ ನಿರ್ಧಾರಕ್ಕೆ ಪಾರ್ವತಿಯವರು ಬಂದಿದ್ದಾರೆ. ಸೈಟ್ ವಾಪಸ್ ನೀಡಿದ್ರಿಂದ ಸ್ವಲ್ಪ ನಿಟ್ಟುಸಿರು ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇದೆ. ನೋಡಿ, ಇಡಿ ಬಂದ ನಂತರ ಒಂದು ರೀತಿಯಲ್ಲಿ ಸಂಚಲನ ಉಂಟಾಯಿತು. ಯಾಕಂದ್ರೆ ಶ್ರುತಿ, ಈ ಇಡಿ ECIR ದಾಖಲೆ ಮಾಡ್ಕೊಳ್ತಾರಲ್ಲ, ಈಗ FIR ದಾಖಲು ಮಾಡ್ಕೊಳ್ಳುವಾಗ ಯಾವ ಸೆಕ್ಷನ್ ಅಂತೇಳಿ ಅದರಲ್ಲಿ ದಾಖಲು ಮಾಡ್ಕೋತಾರೆ. ನಿಮ್ಮ ವಿರುದ್ಧ ಈ ತರ ಕೇಸ್, ಈ ತರ ಕೇಸ್, ಈ ತರ ಕೇಸ್. ಇಡಿ ECIR ಅಲ್ಲಿ ಯಾವ ಕೇಸ್ ಅಂತ ಗೊತ್ತೇ ಆಗಲ್ಲ ನಿಮಗೆ. ಆಮೇಲೆ ಈ ನೋಡಿ, ಈಗ ಮೂಡಾ ಹಗರಣದಲ್ಲಿ ಅದು ಸಿದ್ದರಾಮಯ್ಯನವರ ಕೇಸ್ ಮೇಲೆನಾ ಅಥವಾ ಇಡೀ ಮೂಡಾ ಹಗರಣ ಇದೆ. ಈಗ CM ಸಿದ್ದರಾಮಯ್ಯನವರ ಪತ್ನಿ 14 ಸೈಟ್ ಕೊಟ್ರಲ್ಲ, CM ಸಿದ್ದರಾಮಯ್ಯ ಬಚಾವು ಅಥವಾ ಬಂಧನ ಆಗುದಿಲ್ಲ ಬೇರೆ ವಿಚಾರ. ಈಗ ನೋಡಿ, ಮಾರಿ ಹಬ್ಬ ಈಗ ಶುರುವಾಗುತ್ತೆ. ಯಾರೆಲ್ಲ ಮೂಡಾ ಹಗರಣದಲ್ಲಿ ಸಿಲುಕಾಕೊಂಡಿದ್ರೆ ಎಲ್ಲರೂ ಸಿಕ್ಕಾಕೋತಾರೆ. ಈಗ ಮುಯ್ಯೋ ಕೊರ್ರೋ ಅಂತ ಹೇಳ್ತಾರೆ ಈಗ ಎಲ್ಲರೂ ಸೇರಿ. ಯಾಕಂದ್ರೆ ಅದು ಈಗ ಇಡಿ ಬಂದ್ರೆ ಈಗ ಆ ತರ ಎಂಟ್ರಿ ಕೊಡಬೇಕಾಗತ್ತೆ. ಇಲ್ಲಿ ಮಜಾ ಕೇಳಿ, ಇದು PMLA ಅಡಿ ಪ್ರಕರಣ ದಾಖಲಾಗಿದೆ. PMLA ಅಡಿ ಅಂದ್ರೆ ಮನಿ ಲ್ಯಾಂಡ್ರಿಂಗ್ ಅಂತಂದ್ರೆ ನಾನು ಏನು ಹೇಳಿ ಮೊನ್ನೆಯಿಂದ ಹೇಳ್ತದೆ. ಲ್ಯಾಂಡ್ರಿಂಗ್ ಅಂತಂದ್ರೆ ಅಂದ್ರೆ ಏನು ಹೇಳಿ, ಬಟ್ಟೆ ಲಾಂಡ್ರಿಂಗ್ ಕೊಡೋದು, ಲಾಂಡ್ರಿ ಕೊಡಿ ಅಂದ್ರೆ ಕ್ಲೀನ್ ಮಾಡೋದು. ಅಂದ್ರೆ ನಿಮ್ಮ ಬಳಿ ಇದ್ದಂಥ ಬ್ಲ್ಯಾಕ್ ಮನಿಯನ್ನು ವೈಟ್ ಮಾಡೋದು ಅಂತ ಲೆಕ್ಕ. ಇಡಿ ಯಾವತ್ತೂ ಕೂಡ ಅಂಥ ದುಡ್ಡುಗಳು ಬಂದಾಗ ಎರಡೆರಡು ಸ್ಟೇಟ್ಗಳ ನಡುವೆ ಏನಾದರೂ ಅಂತ ವ್ಯವಹಾರಗಳಾಗಿದ್ರೆ ಬರುತ್ತೆ. ಈಗ ವಾಲ್ಮೀಕಿ ಹಗರಣದಲ್ಲಿ ಬಂತಲ್ವಾ, ಇಡಿ ಯಾಕೆ ಬಂತು? ಎರಡೆರಡು ಸ್ಟೇಟು ಮತ್ತು ದುಬೈನಿಂದಲೂ ಏನೋ ಸ್ವಲ್ಪ ಬಂದಿತ್ತು. ಇಲ್ಲಿ ಅಂಥದ್ದು ಇಲ್ವಲ್ಲ ಅಂತ ಬರ್ತಾ ಇದೆ. ಅದಕ್ಕೆ ನಾವು ಕೂಲಂಕುಷವಾಗಿ ನೋಡಿದಾಗ ಇದು ಕೇವಲ ಸಿದ್ದರಾಮಯ್ಯ ಪ್ರಕರಣ ಅಲ್ಲ, ಮೂಡಾ ಹಗರಣದಲ್ಲೇ ಏನೋ ಒಂದು ಆಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಂಬರ್ 1. ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ, ಈ ಜಾರ್ಖಂಡ್ ಮುಖ್ಯಮಂತ್ರಿ ಇದ್ರು ಹೇಮಂತ್ ಸೊರೇನ್ ಅವರನ್ನ ಬಂಧನ ಮಾಡಿತ್ತು ಇಡಿ ಆ ಒಂದು ಪ್ರಕರಣದಲ್ಲಿ. ಆಮೇಲೆ ಕೇಜ್ರಿವಾಲ್ ಅವರನ್ನ ಬಂಧಿಸಿತ್ತು. ಈ ಇಬ್ಬರು ನಾಯಕರಿದ್ದಲ್ಲ, ಹೇಮಂತ್ ಸೊರೇನ್ ಈ ಶಿಬು ಸೊರೇನ್ ಅವರ ಮಗ. ಹೇಮಂತ್ ಸೊರೇನ್ ಮತ್ತು ಕೇಜ್ರಿವಾಲ್ ಈ ಏನು ಜಾರ್ಖಂಡ್ ಮುಕ್ತಿ ಮೋರ್ಚಾ JMM ನಾಯಕರು. ಹೇಮಂತ್ ಸೊರೇನ್ ಅವ್ರದೇ ಪಾರ್ಟಿ, ಅವರೇ ಹೈಕಮಾಂಡ್. ಕೇಜ್ರಿವಾಲ್ದು ಅವ್ರದೇ ಪಾರ್ಟಿ, ಅವರೇ ಹೈಕಮಾಂಡ್. ಇಲ್ಲಿ ಅವರನ್ನ ಪ್ರಶ್ನೆ ಮಾಡೋರು ಯಾರು ಇಲ್ಲ. ಸಿದ್ದರಾಮಯ್ಯನವ್ರದ್ದು ಹಾಗಲ್ಲ. ಸಿದ್ದರಾಮಯ್ಯನವರು ಏನಾದರೂ ಬಂಧಿಸಬೇಕು ಅಂತ ಬಂದರೆ, ಇಲ್ಲ ನಾನು ನಿಂತ್ಕೋತೀನಿ ಅಂತ ಕೇಳಬೇಕು ಅಂತಂದ್ರೆ ಅದನ್ನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ AICC ನಿರ್ಧಾರ ಮಾಡುತ್ತೆ. ಅಂಥದ್ದನ್ನೆಲ್ಲ ಅದು ಏನು ಇದು ಮಾಡಲ್ಲ, ಏನು ಅದಕ್ಕೆ ಮಹತ್ವ ಕೊಡೋದಿಲ್ಲ. ರಾಜೀನಾಮೆ ಕೊಡಿಸಲೇಬೇಕಾಗತ್ತೆ. ಯಾಕಂದರೆ ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಒಂದು ಮಾತನ್ನು ಹೇಳಿದರು, ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯನವರಿಗೆ, ಹಾಗಂತ ಸಿದ್ದರಾಮಯ್ಯ ಇರ್ತಾರೋ ಬಿಡ್ತಾರೋ ಆ ಪ್ರಶ್ನೆ ಅಲ್ಲ, ಪಾರ್ಟಿ ಈಸ್ ಇಂಪಾರ್ಟೆಂಟ್ ಅನ್ನುವಂಥ ರೀತಿಯಲ್ಲಿ ಮಾತಾಡಿದರು. ಇಡಿ ಎಂಟ್ರಿ ಕೊಟ್ಟ ತಕ್ಷಣ ಅದರಲ್ಲೊಂದು 17ನೇ ಸೆಕ್ಷನ್ ಬರುತ್ತೆ ಶ್ರುತಿ, ನಿಮ್ಗೆ ಭಾಳ ಆಶ್ಚರ್ಯ ಆಗ್ಬೋದು. ಅದರಲ್ಲಿ ಏನಿದೆ ಅವಕಾಶ ಅಂತಂದರೆ, CM ಆಗಲಿ ಮತ್ತೊಬ್ಬರಾಗಲಿ CM ಕಚೇರಿಗೆ ನುಗ್ಗಬಹುದು. ಅಧಿಕಾರ ಎಲ್ಲ ರೀತಿಯಲ್ಲಿ ಅಧಿಕಾರ ಇರುತ್ತೆ. CM ಮನೆಗೆ ನುಗ್ಗಬಹುದು. CM ಮನೆಯೊಳಗಿದ್ದಾರೆ, ಮನೆಗೆ ಬಾಗಿಲು ಬಂದ್ ಮಾಡಿ ಹೋಗಿದ್ದಾರೆ, ಬಾಗಿಲು ಒಡಿಬಹುದು. CM ವಿಮಾನದಲ್ಲಿ ಕೂತಿದ್ದಾರೆ, ಒಳಗಡೆ ವಿಮಾನದೊಳಗೆ ಹೋಗಬಹುದು. CM ಹಡಗಿನಲ್ಲಿದ್ದಾರೆ, ಹಡಗಿನೊಳಗೆ ಎಂಟ್ರಿ ಕೊಡಬಹುದು. CM ಯಾವುದೋ ಕಟ್ಟಡದಲ್ಲಿದ್ದಾರೆ, ಬಹಳ ಅದಕ್ಕೆ ಎಂಟ್ರಿ ಕೊಡಬಹುದು. ಅಂತ ಕ್ಲಾಸ್ ಎಲ್ಲ ಇತ್ತು ಅದಕ್ಕೆ. ಸೊ ಆ ಸಂದರ್ಭ ಮತ್ತು ಈ ಸಂದರ್ಭ ಎರಡು ಕರೆಕ್ಟ್ ಆಗಿ ಒಂದು ಹೇಳ್ತೀನಿ. CM ಸಿದ್ದರಾಮಯ್ಯನವರು ಕೂಡ ಕಾರಣಾತ್ಮಕವಾಗಿ ಬಹಳ ಸ್ಟ್ರಾಂಗ್ ಆಗಿ ಆಟ ಆಡ್ತಾ ಬಂದರು. ಇವರ ವಿರೋಧಿಗಳು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಆಟ ಆಡ್ತಾ ಬಂದರು. ಇಲ್ಲಿ ಕಾನೂನಿನ ಪ್ರಕಾರ ಸರಿಯ ತಪ್ಪು ಅನ್ನೋದನ್ನ ಕೋರ್ಟ್ ಮುಂದೆ ಡಿಸೈಡ್ ಮಾಡುತ್ತೆ.
ಇಲ್ಲಿ ಸೋಲು ಗೆಲುವು ಅನ್ನೋಂಥ ಪ್ರಶ್ನೆಗೆ ರಾಜೀನಾಮೆ ಕೊಟ್ಟರೆ ಸೋಲು ಅಂತ ಇರೋದು. Correct. ರಾಜಕೀಯವಾಗಿ, politically. ಆ ವಿಚಾರಕ್ಕೆ ಬಂದ್ರೆ ರಾಜೀನಾಮೆ ಕೊಡೋದ್ರಿಂದ ಬಂಧನವಾಗೋದ್ರಿಂದ ತಕ್ಷಣಕ್ಕೆ ತಪ್ಪಿಸಿಕೊಂಡಿದ್ದಾರೆ. ಅದು ನೈತಿಕವಾಗಿ ಜಯನೋ ವಿಜಯನೋ ಜಯನೋ ಅಪಜಯನೋ ಜನ ತೀರ್ಮಾನ ಮಾಡ್ತಾರೆ. ಸದ್ಯಕ್ಕೆ ಬಂಧನವಾಗೋದನ್ನು ತಪ್ಪಿಸಿದ್ದಾರೆ. ನೆಕ್ಸ್ಟ್ ಓಕೆ, ನಮ್ಮ ಮೂಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯ ರಾಜಕೀಯದಲ್ಲಿ ಭಾರಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಸಿಎಂ ಸೀಟ್ಗೆ ಅಲುಗಾಟ ಮಾಡುವಂತಹ ಸನ್ನಿವೇಶ ಕೂಡ ಬಂದೊದಗಿತ್ತು. ಇಂಥ ಹೊತ್ತಲ್ಲಿ ಕೇಸ್ಗೆ ಬೇಕ್ ಟ್ವಿಸ್ಟ್ ಸಿಕ್ಕಿದೆ. ಅದೇನು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಮೂಡಾ ಸೈಟ್ ಹಂಚಿಕೆ ಹಗರಣದಲ್ಲಿ ಬೇಗ್ ಟ್ವಿಸ್ಟ್. 14 ಸೈಟ್ ವಾಪಸ್ ನೀಡಲು ಸಿಎಂ ಪತ್ನಿ ನಿರ್ಧಾರ. ಮೂಡಾ ಸೈಟ್ ಹಂಚಿಕೆ ಹಗರಣ ಇಡೀ ರಾಜ್ಯ ರಾಜಕಾರಣವನ್ನ ಅಲುಗಾಡಿಸುವಂತೆ ಮಾಡಿತ್ತು. ಸಿದ್ದರಾಮಯ್ಯ ಕೊರಳಿಗೂ ಇದರ ಉರುಳು ಸುತ್ತಿಕೊಂಡಿತ್ತು. ತಪ್ಪು ಮಾಡಿದ್ರು ನಾವೇನು ತಪ್ಪು ಮಾಡಿಲ್ಲ, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಕಾನೂನು ಹೋರಾಟ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಕಡ್ಡಿ ಮುರಿದಂತೆ ಹೇಳ್ತಿದ್ರು. ಆದ್ರೆ ಯಾವಾಗ ಸಿಎಂ ಸೀಟ್ ಅಭದ್ರವಾಗಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಸಿಎಂ ಪತ್ನಿ ಉಲ್ಟಾ ಹೊಡೆದಿದ್ದಾರೆ. ಮೂಡಾ ಹಗರಣದಲ್ಲಿ ಸ್ಫೋಟಕ ಬೆಳವಣಿಗೆ ಕಂಡು ಬಂದಿದ್ದು, ಮೂಡಾ ಸೈಟ್ ವಾಪಸ್ ನೀಡಲು ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ನಿರ್ಧರಿಸಿದ್ದಾರೆ. ಇಡಿ ಎಂಟ್ರಿ ಬೆನ್ನಲ್ಲೇ ಮೂಡಾ ಸೈಟ್ ವಾಪಸ್ ನೀಡೋದಾಗಿ ಮೂಡಾ ಆಯುಕ್ತರಿಗೆ ಸಿಎಂ ಪತ್ನಿ ಪಾರ್ವತಿ ಪತ್ರ ಬರೆದಿದ್ದಾರೆ. ಇವರಿಗೆ ಆಯುಕ್ತರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಝಾನ್ಸಿ ಲಕ್ಷ್ಮೀಬಾಯಿ ರಸ್ತೆ, ಮೈಸೂರು, ಕರ್ನಾಟಕ 570005 ಇಂದ ಶ್ರೀಮತಿ ಪಾರ್ವತಿ, ವೈಫ್ ಆಫ್ ಶ್ರೀ ಸಿದ್ದರಾಮಯ್ಯ, ಕಾವೇರಿ ನಿವಾಸ, ಕುಮಾರ ಕೃಪಾ ರಸ್ತೆ, ಬೆಂಗಳೂರು. ಮಾನ್ಯರೇ, ಮೈಸೂರಿನ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಜಮೀನನ್ನ ಪ್ರಾಧಿಕಾರ ಭೂ ಸ್ವಾಧೀನ ಇಲ್ಲದೆ ಉಪಯೋಗಿಸಿಕೊಂಡಿದ್ದಕ್ಕಾಗಿ ಪರಿಹಾರದ ಬದಲಾಗಿ ವಿಜಯನಗರದ 3 ಮತ್ತು 4ನೇ ಹಂತದಲ್ಲಿ ನನಗೆ ಮಂಜೂರು ಮಾಡಲಾದ 14 ನಿವೇಶನಗಳನ್ನು ಹಿಂದಿರುಗಿಸುವ ಕುರಿತು. ಈ ಮೇಲ್ಕಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ವಿಸ್ತೀರ್ಣದ ನನ್ನ ಜಮೀನನ್ನ ಪ್ರಾಧಿಕಾರ ಭೂ ಸ್ವಾಧೀನ ಇಲ್ಲದೆ ಉಪಯೋಗಿಸಿಕೊಂಡಿದ್ದಕ್ಕಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಪರಿಹಾರವಾಗಿ ವಿಜಯನಗರದ 3 ಮತ್ತು 4ನೇ ಹಂತದಲ್ಲಿ ವಿವಿಧ ಅಳತೆಯ 14 ನಿವೇಶನಗಳನ್ನು ಮಂಜೂರು ಮಾಡಿರುವುದು ನಿಮಗೆ ತಿಳಿದಿದೆ. ಮುಂದುವರೆದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನನ್ನ ಪರವಾಗಿ ಕಾರ್ಯಗತಗೊಳಿಸಿದ 14 ನಿವೇಶನಗಳ ಕ್ರಯ ಪತ್ರಗಳನ್ನು ರದ್ದುಗೊಳಿಸುವ ಮೂಲಕ ನಾನು ಪರಿಹಾರದ ನಿವೇಶನಗಳನ್ನು ಒಪ್ಪಿಸೋದಕ್ಕೆ ಮತ್ತು ಹಿಂದಿರುಗಿಸೋದಕ್ಕೆ ಬಯಸ್ತೇನೆ. ನಿವೇಶನಗಳ ಸ್ವಾಧೀನವನ್ನ ಕೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮರಳಿ ಹಸ್ತಾಂತರಿಸ್ತಾ ಇದ್ದೀನಿ. ದಯವಿಟ್ಟು ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಿ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಪಾರ್ವತಿ. ಹೀಗೆ ಮೂಡಾ ಆಯುಕ್ತರಿಗೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಪತ್ರ ಬರೆದಿದ್ದಾರೆ. ಹೀಗೆ ಪತ್ರ ಬರೆಯುವ ಮೂಲಕ ತಾವು ತಪ್ಪು ಮಾಡಿರೋದಾಗಿ ಒಪ್ಪಿಕೊಂಡಂತೆ ಕಾಣುತ್ತಿದೆ. ವಿಪಕ್ಷಗಳು ಇದನ್ನೇ ಅಸ್ತ್ರವಾಗಿ ಮಾಡಿಕೊಳ್ಳುವುದು ಫಿಕ್ಸ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಒಂದು ಕಡೆ ಮೂಡಾಗೆ ಒಂದು ಪತ್ರ ಬರೆದಿದ್ದಾರೆ, ನಾನು 14 ಸೈಟ್ಗಳನ್ನು ವಾಪಸ್ ಕೊಡ್ತಾ ಇದ್ದೀನಿ ಅನ್ನೋದು. ಇನ್ನೊಂದು ಮಾಧ್ಯಮ ಪ್ರಕಟಣೆ, ಮಾಧ್ಯಮಗಳಿಗಲ್ಲ ವೀಕ್ಷಕರೇ, ಮಾಧ್ಯಮ ಪ್ರಕಟಣೆ. ಮೂಡಾ ಹಗರಣ ಭಾರಿ ಹಲ್ಚಲ್ ಎಬ್ಬಿಸಿದ ಬಳಿಕ ಮೊಟ್ಟ ಮೊದಲ ಬಾರಿ ಸಿಎಂ ಪತ್ನಿ ಸಾರ್ವಜನಿಕವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಸಾರ್ವಜನಿಕರಿಗೆ, ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅವರ ಹೇಳಿಕೆಯನ್ನು. ಮಾಧ್ಯಮಗಳ ಮೂಲಕ, ಮಾಧ್ಯಮಗಳಿಗೆ ಅಲ್ಲ, ಮಾಧ್ಯಮಗಳ ಮೂಲಕ ಸಿದ್ದರಾಮಯ್ಯ ಪತ್ನಿ ಭಾವನಾತ್ಮಕವಾಗಿ ಪತ್ರ ಬರೆದಿದ್ದಾರೆ. ಅದರಲ್ಲಿ ರಾಜಕಾರಣಿಗಳಿಗೂ ಇದೆ, ಮಾಧ್ಯಮಕ್ಕೂ ಇದೆ, ಎಲ್ಲರಿಗೂ ಇದೆ. ಈ ನಡುವೆ ನಾನು ಮಾಧ್ಯಮದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ, ನನಗೆ ಅಷ್ಟು ಗ್ಯಾರಂಟಿ ಇದೆ, ಅಷ್ಟು ಕ್ಲಾರಿಟಿ ಇದೆ. ರಿಪಬ್ಲಿಕ್ ಕನ್ನಡ ಯಾವತ್ತೂ ಕೂಡ ಮೇಡಮ್ ಪಾರ್ವತಿ ಅವರನ್ನು, ಅವರ ಧರ್ಮಪತ್ನಿ ಪಾರ್ವತಿ ಅವರನ್ನು ಎಲ್ಲೂ ಕೂಡ ಅವಾಚ್ಯವಾಗಿ ಅಥವಾ ಕೆಟ್ಟ ಪದಗಳಿಂದ ಅಥವಾ ಒಂದು ರೀತಿಯಲ್ಲಿ